1 2 3 1 4 2 5 3 7 8 5 6 7 8 1 2 3 4 5 6 7 8 6 ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಬಂದೆ. 8 ಏನು ಮಾಡೋದು, ಎಲ್ಲಿಗೆ ಹೋಗೋದು? ಏನಾಯ್ತಪ್ಪ? ಏನಿಲ್ಲ. ಏನು ನಿನ್ನ ಲಗೇಜ್ ನೋಡಿದರೆ ಮನೆ ಬಿಟ್ಟು ಹೋಗ್ತಿದೀಯಾ ಅನಿಸುತ್ತದೆ. ಆದರೆ ನಾನು ನಿನ್ನನ್ನು ತಡೆಯೋದಿಲ್ಲ. ಅಲ್ಲಿ ನೋಡು, ಕನ್ನಡದ ಬಾವುಟದ ಆಧಾರವಾಗಿ ನಿಂತಿರುವ ಆ ಗೂಟವನ್ನು ನಿನ್ನ ದೇಹ ಅಂದ್ಕೋ. ಆ ಬಾವುಟ ನಿನ್ನ ಜೀವ ಅಂದ್ಕೋ. ಕನ್ನಡನ ಹೇಗೆ ನಮ್ಮ ತಾಯಿ ಅಂತೀವೋ ಹಾಗೆಯೇ ಆ ಎರಡು ಬಣ್ಣಗಳು ನಿನ್ನ ತಂದೆ ತಾಯಿ ಅಂದ್ಕೋ. ಬಿರುಗಾಳಿ ನಿನಗೆ ಬರುವ ಕಷ್ಟಗಳು ಅಂದ್ಕೋ. ಯಾವಾಗ ಆ ಬಿರುಗಾಳಿ ಅಂತ ಕಷ್ಟ ಬರುತ್ತೋ ಆಗ ನಿನ್ನ ದೇಹವನ್ನು ಗಟ್ಟಿ ಮಾಡ್ಕೋ. ನಿನ್ನ ಜೀವ ಮತ್ತು ನಿನ್ನ ತಂದೆ ತಾಯಿಗಳ ಗೌರವವನ್ನು ಕಾಪಾಡಿ ನಿನ್ನ ಸಾಧನೆಯ ಪತಾಕೆಯನ್ನು ಎತ್ತಿಡಿಯುವುದು ನಿನ್ನ ಕರ್ತವ್ಯ ಹಾಗೂ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ಯೋಚನೆ ಮಾಡು ಪುಟ, ನಾನಿನ್ನು ಬರ್ತೇನೆ. ನಾನು ಯಾಕೆ ಮನೆ ಬಿಟ್ಟು ಬಂದೆ? ಏನಯ್ಯ, ಚೆನ್ನಾಗಿದ್ಯಾ? ಇಲ್ಲೋಟ್ರಿ, ಇಲ್ಲೇ ಪ್ರಿನ್ಸಿಪಲ್ ನೋಡ್ಬೇಕಿತ್ತು. ಸರಿ ಬರಲಾ? ಯಾರು ಬರಲೇ ಇಲ್ವಲ್ಲ ಮಚ್ಚಿ ಮಿಕ್ಕಗಳು. ಓಯ್ ಓಯ್ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಏನೋ ನಿನ್ನ ಹೆಸರು? ನಿನ್ನಲ್ಲೇ ಅಟ್ರಾಕ್ಷನ್ ಕಣೋ, ಅಲ್ಲಿ ಬಿಡು. ಯಾವ್ದ ಬ್ರಾಂಚು? ಇನ್ನು ನಕಲ್ ಕಂದಿದೆ. ನಕಲ್ ಕಂದಿದೆ. ಹಾಳಾದು. ನಮಸ್ಕಾರ ಸರ್. ಹಾಂ, ಪ್ರಿನ್ಸಿಪಲ್ ಅವ್ರು ನೋಡ್ಬೇಕಿತ್ತು ಸರ್. ಪ್ರಿನ್ಸಿಪಲ್ ನೋಡ್ಬೇಕಿತ್ತಾ? ಹೌದು ಸರ್. ಏನಾಗಬೇಕಿತ್ತು? ನನ್ನ ಮಗನ ಸ್ಕೂಲಿಗೆ ಸೇರಿಸ್ಬೇಕಿತ್ತು ಸರ್. ಹೂ ಕಣ್ ಮಗ, ಕಾಲೇಜಿಗೆ ಸೇರಿಸ್ಬೇಕಿತ್ತು. ಹಾಂ, ಅದು ಸರಿ. ಅಡ್ಮಿಷನ್ ಮಾಡಿಸ್ಬೇಕು ತಾನೇ? ಹೌದು ಸರ್. ಎಷ್ಟಿಟ್ಟಿದ್ಯಾ ಜೇಬಲ್ಲಿ? ₹100 ಕೊಡು. ನಾವ್ಯಾಕೆ ₹100 ಕೊಡಬೇಕು? ಪ್ರಿನ್ಸಿಪಲ್ ಹತ್ರ ನಾವೇ ಮಾತಾಡ್ತೀವಿ. ನೀನು ಸುಮ್ಮನಿರು ಮಗ. ತಗೊಳ್ಳಿ ಈ ₹100 ತಗೊಂಡು ಸರಿ, ಆದಷ್ಟು ಕೆಲಸ ಆಯ್ತು ಅಂತ ತಿಳ್ಕ. ಎಲ್ಲಿ ಆ ಫೈಲ್ ಕೊಡು. ಕೊಡು ಮಗ. ನಮ್ಮ ಬರೋರ್ಗೆ ಇಲ್ಲೇ ಇರಬೇಕು, ಗೊತ್ತಾಯ್ತಾ? ಅಪ್ಪ, ನೀನು ಯಾಕೆ ಅವ್ರಿಗೆ ₹100 ಕೊಟ್ಟೆ? ಸುಮ್ಮನಿರು ಮಗ. ಪೂಜಾರಿಗೆ ದುಡ್ಡು ಕೊಟ್ರೇನೆ ದೇವ್ರ ಹತ್ರ ಕೆಲಸ ಆಗೋದು. ಹಂಗೆಯ ಇಂಥವ್ರು ದುಡ್ಡು ಕೊಟ್ರೇನೆ ನಮ್ಮ ಕೆಲಸ ಬೇಗ ಆಗೋದು. ಬರಪ್ಪ ಇಲ್ಲೇ. ಸೈನ್ ಹಾಕಿಲ್ವಲ್ಲಮ್ಮ, ಸೈನ್ ಹಾಕಮ್ಮ ಫಸ್ಟು. ಅಪ್ಪ ಪೆನ್ನು. ಪೆನ್ನು ತಗೊಳ್ಳಿ ಪೆನ್ನು. ನೀವು ಬನ್ನಿ ಒಳಗೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ರಿ. ಸರ್, ನನ್ನ ಮಗ ರಂಗಣ್ಣವ್ರ ಕೈಲಿ ಫೈಲ್ ಕೊಟ್ಟಿದ್ದೆ. ಸರ್ ಆಗ್ಲೇ ಕೊಟ್ಟಿದ್ದೀನಿ ಕಣಯ್ಯ, ನೋಡಿದ್ದಾರೆ. ನಾನು ಆಗ್ಲೇ ನೋಡ್ದೆ. ನಿಮ್ ಮಗನಿಗೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿರೋದ್ರಿಂದ ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ಸರಿ, ನಾಳೆಯಿಂದನೇ ನಿಮ್ ಮಗ ಕಾಲೇಜಿಗೆ ಬರ್ಬೋದು. ಆಯ್ತಾ? ನೋಡಪ್ಪ ಮಿಸ್ಟರ್ ಸಂತೋಷ್, ನೀನು PUCಲಿ ರ್ಯಾಂಕ್ ಬಂದಿದೀಯಾ, ಆಯ್ತಾ? ಈ ಕಾಲೇಜಲ್ಲೂ ಸಹ ರ್ಯಾಂಕ್ ಬರ್ಬೇಕು. ನಿನ್ನ ಸಾಧನೆಯ ಕೀರ್ತಿ ಪತಾಕೆನ ಎತ್ತಿ ಹಿಡಿಬೇಕು, ಗೊತ್ತಾಯ್ತಾ? ತುಂಬಾ ಉಪಕಾರ ಆಯ್ತು ಸರ್. ಒಳ್ಳೇದಾಗ್ಲಿ, ಹೋಗ್ಬನ್ನಿ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಬರ್ತೀನಿ ರಂಗಯ್ಯ. ಹೋಗ್ಬನ್ನಿ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ನಾನು ಕ್ಲಾಸ್ಗೆ ಹೋಗ್ತೀನಿ, ನೀವು ಮನೆಗೆ ಹೋಗಿ. ಸರಿ, ಮನೆಗೆ ಹೋಗ್ತೀನಿ. ಎಕ್ಸ್ಕ್ಯೂಸ್ ಮೀ, ಪೆನ್ ಕೊಟ್ಟಿದ್ರಲ್ಲ? ಓ, ಥ್ಯಾಂಕ್ ಯು. ನನ್ನ ಹೆಸರು ನವ್ಯ ಅಂತ. ನಿಮ್ಮ ಹೆಸರು? ಸಂತು. ಯಾವ ಬ್ರಾಂಚು? ಮೆಕ್ಯಾನಿಕಲ್ಲು. ನಂದು ಮೆಕ್ಯಾನಿಕಲ್. ಹಾಯ್ ಮಗ.
ಹಾಯ್, ಯಾರಿದು? ನವ್ಯ ಅಂತ ನಮ್ಮ ಕ್ಲಾಸ್ಮೇಟೆ. ಹೌದಾ? ಕ್ಲಾಸ್ಗೆ ಹೋಗೋಣವಾ? ನಡಿ. ಮನು, ಅಡ್ಮಿಷನ್ ಆದೇನೋ? ಆದೆ ಮಗ. ಮತ್ತೆ ಯಾಕೆ ಬೇಜಾರಲ್ಲಿದೆಯಾ? ಕಾಲೇಜ್ ಸೇರಿದ್ಮೇಲೆ ತುಂಬ ಭಯ ಆಗ್ತಿದೆ. ಯಾಕೋ? ಕಾಲೇಜ್ ಸುತ್ತಮುತ್ತ ನೋಡಿದ್ರೆ ಬರೀ ಬೈಕ್ ಕಾರ್ಗಳೆಲ್ಲ ಓಡಾಡ್ತಿರ್ತಾರೆ, ಒಳ್ಳೆ ಬಟ್ಟೆ ಒಳ್ಳೆ ಮೊಬೈಲ್ ಇಟ್ಕೊಂಡು ನಿಂತಿರ್ತಾರೆ. ಇದೆಲ್ಲ ನೋಡಿದ್ರೆ ತುಂಬ ಭಯ ಆಗುತ್ತೋ. ನಾವೆಲ್ಲ ಬಾ ಮಗ, ಇರೋದಾದ್ರೂ ಹೇಗೋ. ಏನಾಗಲ್ಲ. ಇವತ್ತು ಫಸ್ಟ್ ಡೇ ಕಾಲೇಜು. ಈ ಕನ್ನಡಕ ಇವತ್ತಿಂದ ಹಾಕಲ್ಲ. ಸೋಡಾ ಅಂದ್ಬಿಟ್ರೆ ಇವತ್ತಿಂದ ಎಲ್ರೂ ಫ್ರೆಂಡ್ ಮಾಡ್ಕೊತೀನಿ. ಕಾಲೇಜ್ ಲೈಫ್ನ ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ಬೇಕು. ಸರಿ ಮ್ಯಾಮ್, ಕ್ಲಾಸಲ್ಲಿ ಇಡ್ತೀನಿ. ಅಯ್ಯೋ, ಇವಳಿಗೇನು ಬಂದೈತೆ? ಮೂರು ಕಾಫಿ. ಗಣಿ, ಮನು ಹೇಳಿದ್ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಕಣ. ಅದು ಸರಿ, ಅವನೆಲ್ಲೋದ? ಊರಿಗೋಗಿ ಬರ್ತೀನಿ ಅಂತಿದ್ದ. ಊರಿಗೋಗಿ ಬರ್ತೀನಿ ಅಂತಿದ್ದ. ಆದರೂ ಈ ಕಾಲೇಜಲ್ಲಿ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಮಾಡ್ತಾರೆ ಅಂತ ಭಯ ಆಗ್ತಿದೆ ಕಣ. ಯಾಕೋ ಮಗ ಹಾಗೆಲ್ಲ ಥಿಂಕ್ ಮಾಡ್ತೀಯ? ಎಲ್ಲ ಶ್ರೀಮಂತರು ಒಳ್ಳೆಯವರಾಗಿರಲ್ಲ, ಎಲ್ಲ ಬಡವರು ಕೆಟ್ಟವರಾಗಿರಲ್ಲ. ಎಲ್ಲರೂ ಮನಸ್ಸಲ್ಲಿರೋ ಪ್ರೀತಿ, ಸ್ನೇಹ, ಒಳ್ಳೆಯವರು ಕೆಟ್ಟವರು ಅನ್ನೋದು ಡಿಸೈಡ್ ಮಾಡುತ್ತೆ ಮಗ. ಎಲ್ಲಿಗೋಗ್ತಿದ್ಯಾ? ಹಾಯ್, ನಾನು ಯಾರೋ ಅಂತ ಗೊತ್ತಾಯ್ತಾ? ಪೇಪರಲ್ಲೆಲ್ಲ ನಿಮ್ಮದೇ ನ್ಯೂಸ್. ನೀವೇ ಅಲ್ವಾ ಪ್ಯೂನಲ್ಲಿ ರ್ಯಾಂಕ್ ಬಂದಿರೋದು? ಸ್ಟಾರ್ಡಮ್ ಅನ್ನೋದು ನಿಮಗೇನೆ ಬಂದ್ಬಿಟ್ಟಿದೆ ಬಿಡಿ. ಬೇಗ ಬಾ ಖುಷಿ. ಎಕ್ಸ್ಕ್ಯೂಸ್ ಮೀ. ಓಕೆ. ಏ ಸಂತು, ಹಾಯ್. ಎಲ್ಲೋ ಹೋಗ್ತಿದ್ಯಾ? ಯಾರೋ ಆ ಹುಡುಗಿ? ಅವಳು ಖುಷಿ ಅನ್ಸುತ್ತೆ. ನಿಂಗೆ ಗೊತ್ತಾ ಅವಳು? ಗೊತ್ತು. ಒಂದು ಕೆಲಸ ಮಾಡು, ಅವಳ ಹತ್ರ ಹೋಗ್ಬಿಟ್ಟು ಲವ್ ಬಗ್ಗೆ ಏನು ಒಪಿನಿಯನ್ ಇದೆ ಕೇಳ್ಕೊ ಬರ್ತೀಯಾ? ಹೋಗೋ, ನನ್ನ ಕೈಯಲ್ಲಿ ಆಗಲ್ಲ. ಪ್ಲೀಸ್ ಕಣೆ, ಪ್ಲೀಸ್ ಕೇಳ್ಕೊಬಾರೆ. ಖುಷಿ. ಹೇ ಖುಷಿ. ಓ ಹಾಯ್, ಹೇಗಿದ್ಯಾ? ಯಾ ಐ ಆಮ್ ಫೈನ್. ಯು? ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ನಿಂದಾಯ್ತಾ? ಆಯ್ತು. ಮತ್ತೆ ಮದ್ವೆ ಆಗೋ ಪ್ಲಾನ್ಸ್ ಏನಿಲ್ವಾ? ನೋ ವೇ, ಇಷ್ಟು ಬೇಗನಾ? ನಾನು ಲವ್ ಮ್ಯಾರೇಜ್ ಆಗ್ಬೇಕಂತ ತುಂಬಾ ಆಸೆ ಇದೆ. ಹಾಗಾದ್ರೆ ನೀನ್ ಲವ್ ಮಾಡೋ ಹುಡುಗ ಹೇಗಿರ್ಬೇಕು? ನಾನು ಲವ್ ಮಾಡೋ ಹುಡುಗ ತುಂಬಾ ಸ್ಮಾರ್ಟ್ ಇರಬೇಕು, ಹ್ಯಾಂಡ್ಸಮ್ ಇರಬೇಕು, ಒಳ್ಳೆ ಫಿಟ್ ಇರಬೇಕು, ಕಾರ್ ಇರಬೇಕು, ಬೈಕ್ ಇರಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಹೌದಾ? ಆಲ್ ದಿ ಬೆಸ್ಟ್. ಓಕೆ, ಟೈಮ್ ಆಯ್ತು, ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಬಾಯ್. ಲವ್ ಮಾಡೋಕ್ಕೂ ಇಷ್ಟೊಂದು ಕ್ವಾಲಿಟಿ ಇರಬೇಕು. ಹಾಗಾದರೆ ನಮ್ಮಂಥವ್ರಿಗೆ ಪ್ರೀತಿ ಅನ್ನೋದು ಕನಸಿನ ಮಾತು ಅನಿಸುತ್ತೆ. ಛೇ, ಲವ್ವು 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 ಬುಲ್ಶಟ್. ಶಿಟ್. ಮಗ, ಅಲ್ಲಿ ಯಾರೋ ಬಳ್ಳಿ ಐದ ಬತಾವನೆ, ಕರೀಲಿ. ಲವ್ ನವಿಲ್ಗರೆ, ಬಾರ ಇಲ್ಲೇ. ಕರೆದ್ರ ಫಸ್ಟ್ ಇಯರಾ? ಅಣ್ಣ, ಯಾವೂರು ಅಣ್ಣ? ಮಸ್ಲೆತ್ತ ಮಲಗ್ನಳ್ಳಿ ಕಣಣ್ಣ. ಅದೆಲ್ಲಿ ಬರುತ್ತೋ ಅಣ್ಣ, ಅಲ್ಲಿ ಮಸ್ಲಿಂದ ಮುಂದ್ಕೋರ ಒಂದ್ ದೊಡ್ಡ ಕೆರೆ ಸಿಗ್ತದ. ಅದ್ರ ಪಕ್ಕದಲ್ಲಿ ಕೆಮ್ನಳ್ಳ. ಹಂಗೆ ಒಂದ್ ಚೂರ್ ಮುಂದಕ್ಕೆ ಹೋಗಿ
ಬಲಕ್ ತಿರುಗಿದ್ರೆ ಸಾಕು ಕಣಣ. ಅದೇ ನಮ್ಮೂರ್ ಮಲಗ್ನಳ್ಳಿ. ಏನ್ ನಿಮ್ ಊರಲ್ಲಿ ಯಾವಾಗ್ಲೂ ಮಲ್ಕೊಳ್ಳೋದೇನ ಕೆಲ್ಸ? ಕಣಣ, ಅದು ನಮ್ಗೆ ಆ ಊರ ಹೆಸರು ಬರಕ್ಕೆ ದೊಡ್ಡ ಇತಿಹಾಸವೇ ಐತೆ. ನಾವು ಇಂಜಿನಿಯರಿಂಗ್ ಸ್ಟೂಡೆಂಟು, ಹಿಸ್ಟ್ರಿ ಬಗ್ಗೆ ಅಷ್ಟೆಲ್ಲ ಗೊತ್ತಿಲ್ಲ. ಸರಿ, ಏನೋ ಒಂದು 3 ಲೈನ್ ಮಾಡಿ ಹೇಳು. ಅದು ನಮ್ಮ ಊರಲ್ಲಿ ಮಲ್ಲಮ್ಮ ಅಂತ ಅಜ್ಜಿ ಇದ್ಲಂತೆ. ಆ ಅಜ್ಜಿತ ಊರ್ ಇರುಕ್ರೆಲ್ಲ ಸೇರ್ಕೊಂಡು ಶಾಸ್ತ್ರ ಕೇಳಕ್ ಹೋದ್ರಂತೆ, ಊರಿಗೆ ಏನ್ ಹೆಸರಿಡೋಣ ಅಂತ. ಆ ಅಜ್ಜಿ ನಡುಗ್ತಾ ಮಲ್ಲಮ್ಮನಳ್ಳಿ ಅಂದ್ಲಂತೆ. ಅವಾಗ್ಲಿಂದ ನಮ್ಮೂರ್ ತೊದ್ಲು ನನ್ನ ಮಗ ಇದ್ದನು ಮಲಗ್ನಳ್ಳಿ 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 ಅಂದ ಕನ್ನಡ. ಅವಾಗ್ಲಿಂದ ನಮ್ಮೂರ ಹೆಸರು ಜೈ ಮಲಗ್ನಳ್ಳಿ ಆಯ್ತು. ಹೌದಾ? ಸರಿ ಬಾ, ನಡಿಯೋ ನಡಿಯೋ. ಬಿಡ್ತೀನಿ. ನಾನು ನೆಕ್ಸ್ಟ್ ಯಾವಾಗಲೇ ನಿನ್ನ ಎದುರುಗಡೆ ಬಂದು ನೀನು ಮಲ್ಕೊಂಡೇ ಮಾತಾಡಬೇಕು. ಸರಿ ಕನ್ನಡ, ಬರ್ರೋ ಹೋಗೋಣ. ಮಗ, ಅಲ್ಲಿ ಯಾರೋ ಒಬ್ಬ ಬರ್ತಿದ್ದಾನೆ, ಕರೀಲಿ. ಕರೆದ್ರ ಫ್ರೆಂಡ್ಸ್? ನಾವೇ ಕರೆದಿದ್ದು. ಯಾವ ಊರು? ಸಕಲೇಶ್ಪುರದ ಹತ್ರ ಬೈಕೆರೆ ಅಂತ. ಬೈಕೆರೆ ಅಂದರೆ? ನಮ್ಮೂರಲ್ಲಿ 2 ದೊಡ್ಡ ಕೆರೆ ಇದೆ, ಅದಕ್ಕೆ ಬೈಕೆರೆ ಅಂತ ಕರೀತಾರೆ. ಬೈಕೆರೆನಾ? ನಮ್ಮೇರೇನೆ ಬ್ರೋ. ನಮ್ಮೇರೆ? ನೋಡೇ ಇಲ್ವಲ್ಲ. 5 ವರ್ಷದಿಂದ ಅಲ್ಲೇ ಇರೋದು, ನೋಡಿಲ್ವಾ? ಹುಡುಗ ಸೈಲೆಂಟ್ ಅನ್ಸುತ್ತೆ ಕಣ್ರು. ನಾನು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡ್ಬೋದಾ? ನಿಂದು ವಾಟ್ಸಪ್ ನಂಬರ್ ಕೊಡು. ವಾಟ್ಸಪ್ ಇಲ್ಲ, ಬೇಸಿಕ್ ಮೊಬೈಲ್. ಅಟ್ಲೀಸ್ಟ್ ಫೇಸ್ಬುಕ್ ಅಕೌಂಟ್ ಆದ್ರೂ ಇದೆಯಾ? ಓಪನ್ ಮಾಡಿಲ್ಲ. ನಿನ್ನ ಹತ್ರ ಫೇಸ್ಬುಕ್ ಅಕೌಂಟು ಇಲ್ವಾ? ನಿನಗೆ ನಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋ ಯಾವ ಅರ್ಹತೆನೂ ಇಲ್ಲ. ಹೋಗು, ಎಲ್ಲಾದರೂ ಹೋಗಿ ಸಾಯೋಗು. ಯಾರ ಇವನು ಗುಳ್ಳು? ಯಾಕೆ ಮಗ ಬೇಜಾರಲ್ಲಿದ್ಯಾ? ಏನಿಲ್ಲ ಕಣೋ. ಯಾಕೆ ನಮ್ಮ ಜೊತೆ ಇದ್ರೆ ಖುಷಿಯಾಗಿರಲ್ವಾ? ಹಂಗಲ್ಲ ಕಣೋ, ಆ ದೊಡ್ಡ ಗ್ರೂಪಲ್ಲಿದ್ದರೆ ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರ್ಬೋದು. ಇಬ್ಬರೇ ಫ್ರೆಂಡ್ಸ್ ಮಾಡಿಕೊಂಡು ಏನು ಮಾಡೋದು? ಈ ಸೊಸೈಟಿ ಸರಿಯಿಲ್ಲ ಮಗ. ಪ್ರೀತಿ ಮಾಡೋಕ್ಕೂ ದುಡ್ಡಿರಬೇಕು, ಸ್ನೇಹ ಮಾಡೋಕ್ಕೆ ಸ್ಟೇಟಸ್ ಇರಬೇಕು. ಇವ್ರಿಗೆಲ್ಲ ನಮ್ಮಂಗೆ ಕಾಮನ್ನಾಗಿ ಇರೋರು ಇಷ್ಟ ಆಗಲ್ಲ. ಯಾವಾಗಲೂ ಬ್ರ್ಯಾಂಡೆಡ್ ಹಾಕೊಂಡು ಓಡಾಡ್ತಿರ್ಬೇಕು. ಅವರೆಲ್ಲ ಶೋಕಿ ನನ್ನ ಮಕ್ಕಳು ಮಗ. ಅಪ್ಪನ ದುಡ್ಡಿದೆ ಅಂತ ಮೆರೆಯೋ ನನ್ನ ಮಕ್ಕಳು ಅವರೆಲ್ಲ. ಅದರಲ್ಲಿ 1-2-3 ಜನ ಶ್ರೀಮಂತರಾಗಿರ್ತಾರೆ. ಇನ್ನು ಮಿಗ್ದವ್ರು ಬಂದು ಅವ್ರ ಜೊತೆಗಿರೋ ಚಮಚ ಚೇಲ ನನ್ನ ಮಕ್ಕಳಾಗಿರ್ತಾರೆ. ಸರಿ ಮಗ, ನೀನು ಯಾಕೋ ಬೇಜಾರಲ್ಲಿದೆಯಾ? ಸಂಜೆ ಮನೆ ಹತ್ರಕ್ಕೆ ಬಾ. ಒಂದು ತಿಳ್ಕೊ, ನನ್ನ ಹತ್ರ ಇರೋದೆಲ್ಲ ನಿಂದೆ. ಬಾಯ್ ಮಗ. ಸರಿ. ಏ ಸಂತು, ಮುಖ ತೊಕ್ಕ ಬಾ, ಕಾಪಿ ಕುಡಿವಂತೆ. ಬೇಡ. ಹೇಗಿತ್ತಪ್ಪ ಕಾಲೇಜು? ಕಾಲೇಜ್ ತುಂಬ ಬೇಜಾರಪ್ಪ. ಎಲ್ಲರೂ ಬೈಕಲ್ಲಿ ಬರ್ತಾರೆ, ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ. ನನಗೂ ಬೈಕು ಮೊಬೈಲ್ ಕೊಡಿಸಿ, ಆಮೇಲೆ ಕಾಲೇಜ್ಗೆ ಹೋಗ್ತೀನಿ. ಇಲ್ಲಾಂದ್ರೆ ಕಾಲೇಜ್ಗೆ ಹೋಗಲ್ಲ. ಬೈಕ್ ಬೇಕು ಅಂದ್ರೆ ಅಲ್ಲಿ ನಿಮ್ ಎಕ್ಸೆಲ್ ಐತಲ್ಲ, ಅದನ್ನ ತಗೊಂಡು ಹೋಗಕ್ ಹೇಳಿ. ನಮ್ ಕಷ್ಟ ಇವ್ನ್ಗೇನ್ ಅರ್ಥ ಆಗ್ಬೇಕು? ಮನೆ ಬಾಡಿಗೆ ಕಟ್ಕೊಂಡು 5-6 ಜನ ಸಾಕ್ಬೇಕಾಗಿತ್ತು, ಅವಾಗ ಇವ್ನ್ಗೆ ಅರ್ಥ ಆಯ್ತಿತ್ತು. ಹಂಗೆಲ್ಲ ಮಾತಾಡಬೇಡ. ಬೆಳೆದಿರೋ ಮಕ್ಕಳಿಗೆ ಆಸೆ ಅನ್ನೋದು ಇರುತ್ತೆ. ನನಗೆ ಬೈಕು ಮೊಬೈಲ್ ಕೊಡ್ತೀನಿ ಅಂದ್ರೆ ನಾನು ಕಾಲೇಜ್ಗೆ ಹೋಗಲ್ಲ. ನಾಳೆಯಿಂದ ಕಾಲೇಜ್ಗೆ ಹೋಗಲ್ಲ. ಕಾಲೇಜ್ಗೆ ಹೋಗಲ್ಲ. ಏನಿದು ಹೊಸ ಸ್ಟೈಲು? ಹಂಗೇನೆ, ನನ್ನ ಡ್ರೀಮ್ ಬೈ ಬಂದಂಗಾಯ್ತು.
ಗಣಿ ಬಾ ಮಗ. ಹಾ ಮಗ, ಬಂದೆ ಬಂದೆ. ಬಾ ಮಗ ಒಳಗೆ. ಇಲ್ಲ, ಅಮ್ಮ ಬೇಗ ಬರಕ್ಕೆ ಹೇಳಿದ್ದಾರೆ. ಸಂಜೆ ಬರಕ್ಕೆ ಹೇಳ್ದಲ್ಲ, ಏನದು? ತಡಿ ತಡಿ, ಬಂದೆ ಬಂದೆ. ತಗೋ ಮಗ. ಪರವಾಗಿಲ್ಲ ಕಣೋ. ಇರ್ಲಿ ತಗೋ ಮಗ. 5 ದಿವಸ ಕಣ್ಣ ಊರಲ್ಲಿಲ್ಲ. ಗಾಡಿ ಗೀಡಿ ಬಟ್ಟೆ ಎಲ್ಲ ಇದೆ. ಇನ್ನೇನಾದ್ರೂ ಬೇಕಂದ್ರೆ ಕೇಳು. ಓಕೆ. ಆಹಾ, ಇವತ್ತು ನನ್ನ ಹೆಂಡತಿ ಬಿರಿಯಾನಿ ಕೊಡಿಸಿದ್ಲು, ಘಮ ಘಮ ಅಂತದ ಹಂಗೆ. ತಿಂದು ಎಷ್ಟೊತ್ತಾಯ್ತು ಆದ್ರೂ ಘಮ ಘಮ ಅಂತದ. ಅಲ್ಲಲ್ಲೇ ಏನೋ ಸಂತೋಷ, ಗೆಟಪ್ಪು ಸೆಟಪ್ಪು ಎಲ್ಲ ಚೇಂಜ್ ಆಗೈತೆ. ಅವಾಗ ಆಗ್ಬೇಕಲ್ಲ. ಹಾ ಆಗ್ಲೇ ಎಲ್ಲ ಆಗ್ಲೇ. ವಾಟ್ಸಪ್ ನಂಬರ್ ಕೊಡಿ ನಿಮ್ದು. ಏನ್ ಮಗ ಹೊಸ ಫೋನ್ ತಗೊಂಡ? ಬೈಕ್ ಗನಿದಲ್ಲೇನೋ. ಬೈಕ್ ಏನ್ ನೋಡ್ತೀಯಾ, ಅವ್ನು ಹಾಕಿರೋ ಬಟ್ಟೆ ನೋಡಿ, ಬಟ್ಟೆನೂ ಅವಂದೇ ಅನ್ಸುತ್ತ. ಶೂಸ್ ಅವಂದೆಲ್ಲ ಮಚ್ಚ, ಮೊಬೈಲ್ ಅವಂದೇ ಅನ್ಸುತ್ಕೊಂಡ್ರು. ನಡಿಯಿಂದ ಮುಡಿವರೆಗೂ ಮಾರ್ಗ ಬಿಟ್ಟಿದ ಕಣ್ರು. ಮಾಡು ಅದೆಷ್ಟು ದಿನ ಶೋಕಿ ಮಾಡ್ತೀಯ, ನಾನು ನೋಡ್ತೀನಿ. ಮೇರಿ ಅದೆಷ್ಟು ದಿನ ಮೆರಿತೀಯ? ಮಕ್ಕಳು ತಿರ್ಕೆ ಶೋಕಿ ಮಾಡ್ತಾರೆ. ಪೊಲೀಸ್ ಕೇಸ್ ಆಗುತ್ತೆ. ನೀನು ನಿನ್ನಪ್ಪನ ದುಡ್ಡೆಲ್ಲ ಶೋಕಿ ಮಾಡ್ತಿರೋದು. ನಾನು ನನ್ನ ಫ್ರೆಂಡ್ ಕೊಟ್ಟಿದ್ದು ಒಂದೇ ಸಾಕ ಬಂದಿದ್ದು. ಪ್ರತಿಯೊಬ್ಬರು ಈ ದೇಶದಲ್ಲಿ ಡಿಪೆಂಡೆಂಟ್ ಆಗಿ ಇರ್ತಾರೆ. ಏನಾಯ್ತು ಸಂತು? ನಿಮ್ಗೆ ಯಾಕೆ? ಏನಾಯ್ತು ಹೇಳು. ಎಲ್ರು ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಕೊಡಿಸ್ತಾರೆ, ನೀವು ಏನು ಕೊಡ್ಸಲ್ಲ. ನಮ್ ಕಷ್ಟ ನಿಂಗೆ ಅರ್ಥನೇ ಆಗ್ತಿಲ್ವಲ್ಲೋ. ನಿಮ್ಮ ಅಪ್ಪ ಬೆಳಗ್ಗೆಯಿಂದ
ಸಂಜೆವರೆಗೆ ಬಿಸಿಲಲ್ಲಿ ದುಡ್ದು ಬೇಯ್ತಾರೆ. ನಾನ್ ಬಟ್ಟೆ ಹೊಲಿಯಕ್ಕೆ ಮಿಷನ್ ತುಳಿದು ನನ್ ಕಾಲ್ ಬಿದ್ದೋಗಿದ್ದಾರೆ. ನೀನು ಒಬ್ನೇ ಏನೋ ನಮ್ಗೆ ಮಗ, ನಿನ್ ತಮ್ಮ ತಂಗಿ ಇಲ್ವೇನೋ? ಅಯ್ಯೋ, ನಿನ್ನ ಈ ಸಲ ಇಂಜಿನಿಯರಿಂಗ್ ಸೇರಿಸಿ ಎಷ್ಟು ದುಡ್ಡು ಖರ್ಚಾಗಿದೆ ಗೊತ್ತೇನೋ ನಿನಗೆ? ಯಾರೋ ಶೋಕಿ ಮಾಡ್ತಾರೆ ಅಂತ ನೀನ್ ಅಟ್ಟದ ಮೇಲೆ ನೋಡ್ಬೇಡ ಕಣೋ. ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳೋ. ಅಳ್ಬೇಡ ಅಮ್ಮ. ನಾವಿನ್ನು ಕೆಳಗಡೆ ಇದೀವಿ ಕಣೋ. ನಾನಿದ್ರೆ ತಾನೇ ನನ್ನ ತಮ್ಮ ತಂಗಿನ ಓದ್ಸೋಕ್ಕಾಗಲ್ಲ. ನಾಳೆನೇ ಬಂದುಬಿಟ್ಟು ಹೋಗ್ತೀನಿ. ಅಣ್ಣ ಕಡಲೆಕಾಯಿ. ಏನಾಯ್ತು ಗೊತ್ತಾ? ಅದಿರ್ಲಿ, ಈ ಪರ್ಸಲ್ಲಿ ಮೊಬೈಲು ಬೈಕು ಬುಕ್ ಮಾಡಿರೋ ರಸೀದಿ ಇದೆ. ಇದೆಲ್ಲ ಸರಿ ಇದೆಯಾ ಅಂತ ಅವ್ನು ತೋರ್ಸು. ಅಯ್ಯೋ, ಇಷ್ಟೊತ್ತವರೆಗೂ ಅವ್ನು ಬಾಯಿಗೆ ಬಂದಂಗ್ ಬೈದ್ಬಿಟ್ನಲ್ರಿ. ತಾಳಿ ಕೊಟ್ಟು ಬರ್ತೀನಿ. ಸಂತು ಮಲ್ಕೊಂಡ್ಬಿಟ್ಟವನಲ್ಲ. ಅಯ್ಯೋ, ಯಾವ್ದೋ ಫೋನ್ ಬೇರೆ ರಿಂಗ್ ಆಯ್ತೈತಲ್ಲಪ್ಪ. ನಮಸ್ತೆ ಸರ್. ಯೋ, ಶೂ ಎಲ್ಲ ಸರ್, ಶೂ ಕಿತ್ತೋಗ್ಬಿಟ್ಟಿತ್ತು, ಹೊಲಿಯಕ್ಕೆ ಕೊಟ್ಟಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ತಂದು ಡ್ಯೂಟಿಗೆ ಶೂ ಹಾಕೊಂಡ್ ಬರ್ಬೇಕು ಅಂತ ಹೇಳಿರ್ಲಿಲ್ವ? ನೀನ್ ಚಪ್ಪಲ್ ಹಾಕೊಂಡ್ ಬಂದಿದ್ದಿಲ್ಲ ನೀನು. ಸರ್, ಮುಂದಿನ ತಿಂಗಳ ಸಂಬಳದಲ್ಲಿ ಹೊಸ ಶೂ ತಗೊಳ್ತೀನಿ ಸರ್. 3 ತಿಂಗಳಿಂದ ಇದನ್ನೇ ಹೇಳ್ತಾ ಇದ್ದೀನಿ ನೀನು. ಅಲ್ಲಿ ಓನರು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಂಗೆ. ನಿಮ್ಗೆ ಸೂಪರ್ವೈಸರ್ ಆಗಿ ನಾವು ಸಾಯ್ಬೇಕು. ತಗೋ, ಇದು ನಿಂಗೆ ಲಾಸ್ಟ್ ನೋಟಿಸು, ಗೊತ್ತಾಯ್ತಾ? ಇದಕ್ಕೆ ನಿಂಗೆ ಟೋಪಿ ಬೇರೆ ಕೇಳು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ನೆಕ್ಸ್ಟ್ ಟೈಮ್ ಬರುವಾಗ ಶೂನಲ್ಲಿ ಬರಬೇಕು ನೀನು, ಗೊತ್ತಾಯ್ತಾ? ಆಯ್ತು ಸರ್. ಇಲ್ಲ, ನಮ್ಮ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಹೋಗಲ್ಲ. ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗ್ತೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ. ಸಂತು, ಬಾ ಇಲ್ಲಿ. ಬಂದೆ. ಏನೋ ಹೇಳಬೇಕಿತ್ತು. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಏನೋ ಹೇಳಬೇಕಿತ್ತು ಕಣೋ. ಫಸ್ಟ್ ನಾನು ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಹೇಳಿ. ಓಕೆ, ಹೇಳು. ನೀವು ಅವತ್ತು ಬೀಳುವಾಗ ಇಟ್ಕೊಂಡಲ್ಲ, ಅವತ್ತಿಂದ ನನ್ನ ಮನಸ್ಸು ಯಾಕೋ ನನ್ನ ಕೈಲಿಲ್ಲ, ಮೇಲೆಲ್ಲೋ ತೇಲಾಡ್ದಂಗೆ ಅನ್ನಿಸ್ತಿದೆ. ನನ್ನ ಮನಸ್ಸಿಗೂ ದೇಹಕ್ಕೂ ಸಂಬಂಧ ಇಲ್ಲ ಅಂತ ಅನ್ನಿಸ್ತಿದೆ. ನಾನು ನಿಮ್ಮಿಂದ ತುಂಬ ಸಲ ಓಡಾಡಿದೆ, ನೀವು ಒಂದು ಸಲನೂ ಅಬ್ಸರ್ವ್ ಮಾಡಲಿಲ್ಲ. ಆ್ಯಕ್ಚುಲಿ ನೀನು ಹಿಂದೆ ಬಂದಿದ್ದು ತುಂಬ ಸಲ ನಾನು ಅಬ್ಸರ್ವ್ ಮಾಡಿದ್ದೆ. ಅವತ್ತು ನವ್ಯನ ಹತ್ರ ನೀನು ಕಳಿಸ್ತಾ ಇಲ್ಲ ನನ್ನ ಹುಡುಗ ಹೇಗಿರಬೇಕು ಅಂತ. ಅಷ್ಟೊಂದು ಕ್ವಾಲಿಟಿ ಸೈಡ್ ಇದ್ದು ನಿನ್ನ ಮರದಿಂದೆ ನಿಂತ್ಕೊಂಡು ನೋಡ್ತಾ ಇದೆಯಾ ಅಂತ. ನನಗೆ ಒಳ್ಳೆ ಮನಸ್ಸಿರೋರು ಇಂಪಾರ್ಟೆಂಟ್, ದುಡ್ಡಿರೋರಲ್ಲ. ಸೀನಿಯರ್ ಜೊತೆ ಯಾಕೋ ಜಗಳ? ಕೈಯೇನೋ ಗಾಯ ಆಗಿದೆ? ಏನಿಲ್ಲ. ನೋವೆಲ್ಲ ಹೋಯ್ತು. ನನಗೋಸ್ಕರ 7 ವರ್ಷ ಕಾಯ್ತೀಯ? ನಿನಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಕಂಗ್ರ್ಯಾಚುಲೇಷನ್ ಅಳಿ ಅಂದರೆ. ಥ್ಯಾಂಕ್ ಯು ಮಾವ. ಕಂಗ್ರ್ಯಾಚುಲೇಷನ್ಸ್ ಡಿಯರ್, Thank you. CEO ಆಗಿದ್ದಕ್ಕೆ. ಥ್ಯಾಂಕ್ ಯು. ನಾವು ಹಾಗೇನೆ
ನಮ್ಮ ಪತಾಕಿ ಯಾವಾಗಲೂ ಆತ ಇರುತ್ತೆ, ಯಾಕಂದರೆ ನಾವು ಗಟ್ಟಿದ್ದೀವಿ.